ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಅಂದ್ರೆ ಒಂದು ಮಿರಾಕಲ್ ನೋಡೀನಿ. ಅದ್ರೊಳಗೆ ಹೂ ಹೆಂಗೆ ಬೆಳೆದಿತ್ತು ಅಂತೇಳಿ ನಮ್ಗೆ ಮಾಡೇನಿ ಇಲ್ಲಿ ನೋಡ್ರಿ. ಇಲ್ಲಿ ಅಡುಗೆ ಮನೆ ಯಾವ ರೀತಿ ಆಗೈತೆ. ಅಲ್ಲಿ ಬಾಂಡೆ ಇದ್ದು ಮಲ್ಕೊಂಡ್ರೂ ಸಮಾಧಾನ ಆಗಲ್ಲ. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೆಂಗದಿರಿ? ಆರಾಮದಿರೇನ? ನಾ ಆರಾಮದೇನಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂಥೇಳಿ ಭಾವಿಸ್ತೀನಿ. ಇವಾಗ ವಿರಾಟನ ಸ್ಕೂಲಿಗೆ ಬಿಟ್ಟು ಬನ್ನಿ. ಚಿರು ಕೆಳಗೆ ಅಂಟಿ ಕಡೆ ಅದಾನು. ಅಷ್ಟೊತ್ತಿಗೆ ಅಂದರೆ ಈಗ ಪೂಜಾ ಮಾಡಿನ ಬಂದೆ. ಪೂಜಾ ಮಾಡಿ ಈಗ ನಾಷ್ಟ ಮಾಡಬೇಕು. ಹೂವು ಕೊಯ್ಕೊಳಕ್ಕೆ ಹೋಗಿದ್ನಿ. ಅಂದ್ರೆ ಒಂದು ಮಿರಾಕಲ್ ನೋಡೀನಿ. ಇದು ಏನಪ್ಪ ಎಲಿನೇ ಇಲ್ಲ, ಅದ್ರೊಳಗೆ ಹೂ ಬೆಳೆದತಿ. ತೋರಿಸ್ತೇನೆ ನಿಮಗೆ, ಬರ್ರಿ. ಇದು ಗುಲಾಬಿ ಗಿಡ, ಇದು ಮಲ್ಲಿಗೆ ಹೂವಿನ ಗಿಡ. ಫುಲ್ ಮಲ್ಲಿಗೆ ಹೂವು ಆಗಿದ್ದು ನೋಡ್ರಿ. ಈಗ ಒಂದು 2-3 ದಿವಸ ಅಂತೂ ಭಾಳ ಆಗಿದ್ದು. ಆಮೇಲೆ ಇದು ಬ್ರಹ್ಮಕಮಲ. ಇಲ್ಲಿ ನೋಡ್ರಿ, ಇಲ್ಲಿದೆ ನೋಡ್ರಿ ದೊಡ್ಡ ಮಿರಾಕಲ್ ಅಂದ್ರೆ. ಇಲ್ಲಿ ನೋಡ್ರಿ ಅದು ಗಿಡ ಹೆಂಗೈತಿ. ಈಗ ಮೊನ್ನೆ ಹಚ್ಚಿದೇವೆ. ಅದ್ರಾಗ ಮಗ್ಗಿ ಸತಕ್ಕೆ ಇರಾಕಿಲ್ಲ ನಾವು ತೊಗೊಂಬಂದಾಗ. ವಿಚಿತ್ರ ಆಗತ್ತೈತಿ. ತೋರಿಸ್ತಂತೇಳ್ರಿ ಎಲ್ಲಿ ಬೆಳೆದತ್ತಂತೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ನಿಮಿಷ. ಇಲ್ಲಿ ನೋಡ್ರಿ, ಇಲ್ಲಿ ಹೂ ಬೆಳೆದಿದ್ದು ನೋಡಿ ನನಗೆ ವಿಚಿತ್ರ ಆಗಿಬಿಡ್ತು. ಒಬ್ರದ್ದು ಫುಲ್ ಅದ್ರೊಳಗೆ ಎಲೆ ಅಂದ್ರೂ ಒಂದು 2 ಎಲೆ. ಅದು ಇನ್ನೂ ಈಗ ಚಿಗರಾದೈತೆ ನೋಡ್ರಿ. ಈ ಕಡೆ ಅಂತೂ 2 ಎಲೆ ಈ ಇದ್ರೊಳಗಂತೂ ಒಟ್ಟ ಎಲಿನೇ ಇಲ್ಲ. ಅದು ಹೆಂಗೆ ಹೂ ಆಗೈತನೋ ಯಾಂಬಲ್ಲ ಏನೋ. ಇಲ್ಲಿ ನೋಡ್ರಿ ನಮ್ಮ ಶೋಕೇಶ್ ಎಷ್ಟು ಬೆಳೆದೈತಿ. ಇದ್ರಾಗೂ ಮಗ್ಗಿ ಬಿಟ್ಟೈತಿ. ಮಳೆಗಾಲಕ್ಕಂತೂ ಫುಲ್ ಚಂದ ಬೆಳಿತಾವೆ. ಮತ್ತು ಗುಲಾಬಿ ಹೂವು ಮಗ್ಗಿ ಬಿಟ್ಟಾವ ನೋಡ್ರಿ. ಇಲ್ಲಿ ಬಿಟ್ಟೈತಿ, ಆಮೇಲೆ ಇದು ಬಿಟ್ಟೈತಿ. ಮನಿ ಪ್ಲ್ಯಾಂಟ್ ಬೆಳೆದೈತಿ ನೋಡ್ರಿ. ತುಳಸಿ ಬಟ್ಲು ಅಂತೂ ಒಂದು ದಿನ ಒಂದು 7-8 ಆಗ್ತಾವೆ ನೋಡ್ರಿ. ಆಲೋವೆರಾ ಇಷ್ಟದ ನೋಡ್ರಿ ನಮ್ದು ಮಿನಿ ಗಾರ್ಡನ್. ಇಷ್ಟದ ಚಂದ ಬೆಳತ್ತ. ಹಚ್ಚಿದ್ದಕ್ಕೂ ಹಿಂಗೆ ಬೆಳೆದ್ರೆ ಖುಷಿ ಆಕೈತಿ. ನೋಡಿರಲ್ಲ ಅದು ಹೆಂಗೆ ಬೆಳೆದತ್ತಂತ ನನಗಂತೂ ವಿಚಿತ್ರ ಆಗತೈತಿ. ಅದ್ರೊಳಗೆ ಸುತ್ತ ಕಡೆ ಎಲೆ ಇದ್ರೆ ಅದೊಂಥರ ಬೆಳೆದದ್ದು ಬಿಡು ಸಿಗುತ್ತಾವು ಅಂಥೇಳಿ ಅನ್ನಿಸ್ತೈತಿ. ಅದ್ರೊಳಗೆ ಎಲೆನೂ ಇಲ್ಲ, ಬರೀ ಅದೊಂದು ಗಿಡ ಏನು ಹಚ್ಚಿದೇವಲ್ಲ ಅದಷ್ಟೇ ಐತಿ. ಅದು ಒಂದು ವಾರ ಏನೋ 10 ದಿವಸ ಆಯ್ತು ಅದನ್ನ ಇಟ್ಟು. ಆದ್ರೆ ಅದು ಹೆಂಗೆ ಬೆಳೆಯದತ್ತ ಅನ್ನೋದು ನನಗೆ ಗೊತ್ತಾಗೋದು. ಅದು ಹೂವು ಎಷ್ಟು ಚೆಂದಾಗೈತಿ. ವಿಚಿತ್ರ ಆಯ್ತು. ಅದಕ್ಕೆ ಒಂದು ಸ್ವಲ್ಪ ವ್ಲಾಗ್ ಒಳಗೆ ತೋರಿಸಿರಾತ ಎಲ್ಲರಿಗೂ ಅಂಥೇಳಿ ಅದನ್ನ ಸ್ವಲ್ಪ ಕ್ಲಿಪ್ ತೊಗೊಂಡೆ ನೋಡ್ರಿ. ನಿಮಗೆ ನೆಕ್ಸ್ಟ್ ಅಡುಗೆ ಮಾಡುವಾಗ ಸಿಗ್ತೇನಂತ. ಬಾಯ್. ಇವತ್ತು ನಾಷ್ಟಾಕ್ಕೆ ಇಡ್ಲಿ ಮಾಡಿದ್ನಿ. ಇಡ್ಲಿ ಮಾಡೇನಿ. ಇಲ್ಲಿ ನೋಡ್ರಿ, ಇಲ್ಲಿ ಅಡುಗೆ ಮನೆ ಯಾವ ರೀತಿ ಆಗೈತೆ ಅಂತೇಳಿ. ಹಿಂಗೆ ಎಲ್ಲ ಇಟ್ಟು ಸ್ಕೂಲಿಗೆ ಹೋಗಿ ಅವ್ನು ಕಳಿಸಿ ಬನ್ನಿ. ಈಗ ಇನ್ನು ನಾನು ನಾಷ್ಟ ಮಾಡಿ ಚಿರುಗೆ ನಾಷ್ಟ ಮಾಡಿಸಿ ಇದೆಲ್ಲ ಕ್ಲೀನ್ ಮಾಡ್ಬೇಕು ನೋಡ್ರಿ. ಆಕಾರ ಗೆಟ್ಟತ್ತೆ ಅಡುಗೆ ಮನೆ ಅನ್ನೋದು. ಎಲ್ಲಾದರೂ ಹಿಂಗೆ ಆಗತ್ತಂತ ಗೊತ್ತೈತನ. ಸ್ಕೂಲಿಗೆ ಕಳಿಸು ಮಕ್ಕಳ ಕತೆ ಇದೆ ನೋಡ್ರಿ. ಅವ್ರದ್ದು ಮದರ್ಸ್ಗಳದ್ದು ಮನ್ಯಾಗ ಇರ್ತಾರೋ ಏನು ಮಾಡ್ತಾರೋ ಅಂತ ಕೇಳ್ತಾರಲ್ಲ ಗಂಡು ಮಕ್ಕಳಿಗೆ. ಇದು ವಿಡಿಯೋ ಏನು ಮಾಡ್ತೀರಿ ಮನ್ಯಾಗಿರ್ತೀರಿ ಅಂತ ಹೇಳ್ತಾರಲ್ಲ, ಅವರ ಇದೆಲ್ಲ ಕ್ಲೀನ್ ಯಾರು ಮಾಡ್ತಾರೋ ಅಂಥೇಳಿ ಅವ್ರಿಗೆ ಗೊತ್ತಾಗಬೇಕದು. ಚಲೋ, ಈಗ ನಾಷ್ಟ ಮಾಡಿ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೇನೆ ನಾನು ನಿಮಗೆ. ಹಾಯ್ ನೋಡ್ರಿ, ಯಾವಾಗಲೇ ಬಾಂಡೆ ಕಿಚನ್ ಹೆಂಗಿತ್ತ.
ಈಗ ಚಪಾತಿ ಹಿಟ್ಟನ್ನು ನಾದಿಟ್ನಿ. ಈ ಕಡೆದು ಹಾಲು ಸಾರು ಮಾಡಿದ್ನಿ ಬೆಳಿಗ್ಗೆ ಇಡ್ಲಿಗೆ. ಆಮೇಲೆ ಇಲ್ಲಿ ನೋಡ್ರಿ ಸಿಂಕ್ ಇದೊಂದು ಕ್ಲೀನ್ ಇದ್ರೆ ನಮಗೆ ಭಾಳ ಸಮಾಧಾನ ಅನಿಸ್ತೈತಿ. ಸಿಂಕ್ ಒಂದು ಕ್ಲೀನ್ ಇದ್ರೆ ಭಾಳ ಅಂದ್ರೆ ಭಾಳ ಸಮಾಧಾನ ಅನಿಸ್ತೈತಿ. ಅಲ್ಲಿ ಬಾಂಡೆ ಇದ್ದು ಮಲ್ಕೊಂಡ್ರೂ ಸಮಾಧಾನ ಆಗಲ್ಲ, ನಿಂತರೂ ಸಮಾಧಾನ ಆಗಲ್ಲ. ಹೊರಗೆ ಕುಂದ್ರಬೇಕಂದ್ರೆ ತಲೆಯಾಗ ಅದ ಬಂದ್ಬಿಡ್ತೈತೆ ಬಾಂಡೆ ತಿಕ್ಬೇಕಂತೇಳಿ. ಅದಕ್ಕೆ ಈಗ ಸ್ವಲ್ಪ ಫ್ರೆಶ್ ಅನ್ನಿಸ್ತು ನನಗೆ. ಎಲ್ಲ ಕೆಲಸ ಮುಗೀತು. ಹಿಟ್ಟು ನಾದಿಟ್ಟೇನೆ. ಈಗ ಚಪಾತಿ ಅಂತೂ ಊಟದ ಟೈಮ್ದಾಗ ಮಾಡಿಬಿಡ್ತೇನೆ, ಲಟ್ಟಿಸ್ಬಿಡ್ತೇನೆ. ಇವಾಗ ಪಲ್ಯಕ್ಕೆ ಏನಾದರೂ ಮಾಡಬೇಕು. ಆಲೂಗಡ್ಡೆ ಅದಾವು, ಆಲೂಗಡ್ಡೆ ಪಲ್ಯ, ಚಪಾತಿ, ಅನ್ನಂ ಸಾರಂ ಮಧ್ಯಾಹ್ನ ಊಟ. ಬರ್ರಿ ಪಲ್ಯ ಮಾಡೋಣಂತ. ಇವಾಗ ಚಪಾತಿ ಹಿಟ್ಟನ್ನು ಕೂಡ ನಾದಿಟ್ನಿ. ಮಧ್ಯಾಹ್ನ ಊಟದ ಟೈಮಿಗೆ ನಾನು ಚಪಾತಿ ಮಾಡ್ಕೋತೀನಿ. ಅಲ್ಲಿ ತನಕ ಅನ್ಗುಡ್ಕ ಇದು ನೆನಿತೈತಿ. ಅಷ್ಟೋ ತನಕ ಅಂದ್ರೆ ಉಳ್ಕಿದ್ದ ಪಲ್ಯ ಇದು ಮಾಡ್ಕೊಳಕ್ಕೆ ಟೈಮ್ ಸಿಗ್ತೈತೆ ಅಂಥೇಳಿ ಜಲ್ದಿನ ನಾದಿಟ್ಬಿಡ್ತೇನೆ. ಬೆಳಗ್ಗೆ ನಮ್ಮ ವಿರಾಟಗೆ ಇಡ್ಲಿ ಅದು ಕಟ್ಟಿದ್ನಿ, ಇಡ್ಲಿ ಚಟ್ನಿ ಕಟ್ಟಿದ್ನಿ. ಮಧ್ಯಾಹ್ನ ನಾವು ಚಪಾತಿ ಮಾಡ್ಕೋತೀನಿ. ಆಲೂಗಡ್ಡೆ ಪಲ್ಯ ಮಾಡ್ತೇನೆ. ನಮ್ಮ ಮನ್ಯಾಗ ಅದು ಕುದಿಸಿ ಮಾಡೋದಕ್ಕಿಂತ ಈಗ ಕಟ್ ಮಾಡಿ ಮಾಡ್ತೇವಲ್ಲ, ಹೆಂಚಿ ಮಾಡ್ತೇವಲ್ಲ, ಅದು ಇಷ್ಟಪಡ್ತಾರೋ. ಆಲೂಗಡ್ಡೆ ಪಲ್ಯ ಅಂದರೆ ಯಾರಿಗಾದ್ರೂ ಇಷ್ಟನ, ಯಾವ ಥರ ಮಾಡಿದ್ರು ತಿಂತಾರೋ. ಆದರೆ ಜಲ್ದಿ ಆಗೋದಂದ್ರೆ ಕಟ್ ಮಾಡಿ ಮಾಡ್ತೇವಲ್ಲ, ಅದೆಲ್ಲ ಲಘು ಆಗ್ತೈತಿ. ಈಗ ನಮ್ಮ ಚಿರು ಕೆಳಗೆ ಹೋಗ್ಯಾನು, ಬರೋದ್ರೊಳಗನ ಅಡುಗೆನೂ ಮುಗಿಸ್ಬೇಕು. ನಾನು ಬಂದಂದ್ರೆ ಏನೂ ಮಾಡಿ ಕೊಡಂಗಿಲ್ಲವ. ಹಿಂದೆ ಅಡ್ಡಾಡ್ಕೊಂತ ಬಂದುಬಿಡ್ತಾನು. ಅದ್ರ ಸಲುವಾಗಿ ಅದಷ್ಟು ಮಾಡ್ಬೇಕೀಗ. ಮಾಡಿನಂದ್ರೆ ಅರ್ಬಿ ಅದಾವು, ಅವನಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಮಳೆ ಒಂದು ಫುಲ್ ಕಟ್ಯಾದೈತಿ ಬೆಳಗಾವ್ದಾಗ. ಬೇಸರ ಆಗಿಬಿಟ್ಟೈತೆ ನೋಡಿ ಮಳೆ. ಈಗ ಒಂದು ವಾರ ಇರಾಕಿಲ್ಲ ಮಳೆ, ಕಡಿಮೆ ಆಗಿತ್ತು ಮಳೆ. ಇಲ್ಲ ಅನ್ನತ್ತಿದ್ರು. ಅದಕ್ಕಿಂತ ಮೊದಲು ಒಂದು ವಾರ ಫುಲ್ ಆಗಿತ್ತು. ಸ್ಕೂಲೆಲ್ಲ ಸುಟ್ಟಿ ಕೊಡುವಂಗೆ ಮಳೆ ಆಯಿತು. ನಡಕ್ಕೆ ಬಿಸಿಲು ಬಿತ್ತು. ಈಗ ಮತ್ತೆ ಚಾಲೂ ಆಗೈತೆ ಮಳೆ. ಜಾಸ್ತಿ ಅಂದರೂ ಏನು ಅಷ್ಟೊಂದಿಲ್ಲ, ಆದ್ರೆ ಮಳೆ ಐತಿ. ಬೆಳಗಾವ್ದಾಗಿನ ವಾತಾವರಣ ಒಂಥರ ವಿಚಿತ್ರ ಇರ್ತೈತಿ. ಯಾವಾಗ ಹೆಂಗಿರುತ್ತೆ ಹೇಳಕ್ಕೆ ಬರಲ್ಲ. ಮಳೆ ಸ್ವಲ್ಪ ಆಗತೈತಿ. ಏನು ಕೆಲಸ ಮಾಡೋಕೆ ಮನಸ್ಸು ಬರಲ್ಲ ಮಳೆ ಬರಾಕತ್ರ. ಬಿಸಿ ಚಹಾ ಕುಡ್ದು ಟಿವಿ ನೋಡ್ಕೋತ ಕುಂದ್ರಂಗೆ ಅನಿಸ್ತೈತಿ. ಇರಲಿ, ನಮ್ಮನ್ನು ಬಿಟ್ಟರೆ ಯಾರು ಮಾಡೋರಿಲ್ಲ, ಮಾಡಲೇಬೇಕಾಗ್ತೈತಿ. ಇನ್ನೂ ಯಾರು ನಮ್ಮ ಚಾನಲ್ನ ನೋಡಿಲ್ಲ, ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಹಿಂಗೆ ಹೊಸ ವಿಡಿಯೋಗಳು ನಾನು ಹಾಕೋದಿರ್ತೇನೆ. ಡೈಲಿ ವ್ಲಾಗ್ ಎಲ್ಲಾರೋ ಹೋದ್ರೆ ಅದು ವ್ಲಾಗ್ಗಳದು ಹಾಕುತ್ತಿರ್ತೇನೆ. ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ. ಪ್ಲೀಸ್ ಬರ್ರಿ ಪಲ್ಯ ಮಾಡೋಣಂತ. ಮ್ಯಾಗಿನ ಸಿಪ್ಪಿ ಎಲ್ಲ ತೆಗೆದು ಇದನ್ನು ಕಟ್ ಮಾಡ್ಕೋತೀನಿ. ನಾನು ಆಲೂಗಡ್ಡೆ ಪಲ್ಯ ಮಾಡೋದನ್ನು ಏನು ತರಕಾರಿ ಇಲ್ಲ ಟೈಮ್ದಾಗ. ಯಾಕಂದ್ರೆ ಸೊಪ್ಪಿನ ಪಲ್ಯ ಜಾಸ್ತಿ ಯೂಸ್ ಮಾಡೋದ್ರಿಂದ ಅವು ಜಲ್ದಿ ಹಾಳಾಗ್ತಾವೆ ಅಂಥೇಳಿ ಇಟ್ಟಿರ್ತೀವಿ. ಜಾಸ್ತಿ ಆಲೂಗಡ್ಡೆ ಮಾಡೋಕೆ ಹೋಗಂಗಿಲ್ಲ. ಬರ್ರಿ ಈಗ ಪಲ್ಯ ಮಾಡೋಣಂತ. ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳತೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು, ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ಕರಿಬೇವು ಕೂಡ ಸೇರಿಸ್ಕೊಳತೀನಿ. ಇದಕ್ಕೆ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ. ಇದನ್ನು ಚಲೋ ತಮಗೆ ಬಾಡಿಸ್ಕೋಬೇಕು. ಈಗ ಫ್ರೈ ಆಗಬೇಕಾದ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಆದಷ್ಟು ಟೊಮ್ಯಾಟೊನ ಕಟ್ ಮಾಡಿ ಸೇರಿಸ್ಕೊಳತೀನಿ. ಜಾಸ್ತಿ ಹಾಕ್ಕೊಳಕ್ಕಾಗಂಗಿಲ್ಲ, ಹಂಗೆ ಹುಳಿ ಆಗ್ತೈತೆ ಅಂಥೇಳಿ ಒಂದು ಅರ್ಧ ಟೊಮ್ಯಾಟೊನ ಹಾಕ್ಕೊಂಡು ಚಲೋ ತಮಗೆ ಮಿಕ್ಸ್ ಮಾಡ್ಕೊಂಡೇನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಚಲೋ ತಮಗೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನಾನು ಧನಿಯಾ ಪೌಡ್ರ್ ಹಾಕತೀನಿ. ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು, ನಡಿತೈತಿ. ಹಾಕ್ಕೊಂಡು ಚಲೋ ತಮಗೆ ಇದನ್ನು ಇನ್ನೊಂದು ಸಲ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾನು ಮೆಣಸಿನ್ಕಾಯಿ ಇದ್ರೆ ಹಾಕೋಬೋದು, ಇಲ್ಲಾಂದ್ರೆ ಒಣ ಖಾರನೂ ಹಾಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಜಜ್ಜಿ ಇಟ್ಕೊಂಡಿರ್ತೇನಲ್ಲ, ಅಲ್ಲ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕನೂ ಇದನ್ನು ಚಲೋ ತಮಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನೂ ಇದಕ್ಕೆ ಸೇರಿಸ್ಕೊಳತೀನಿ.
ಸೇರಿಸ್ಕೊಂಡು ಇದನ್ನು ಚಲೋ ತಮಗೆ ಎಣ್ಣೆ ಒಳಗನೆ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಎಮರ್ಜೆನ್ಸಿಗೆ ಅಂದ್ರೆ ಆಲೂಗಡ್ಡೆ ಪಲ್ಯ ಚಲೋ ಆಕೈತೆ ನೋಡ್ರಿ. ಎನಿ ಟೈಮ್ ಮಾಡ್ಕೋಬೋದು ನಾವು ಇದನ್ನು. ಟೇಸ್ಟೂ ಹಂಗೆ ಆಕೈತೆ ಆಲೂಗಡ್ಡೆ ಪಲ್ಯ. ಕುದಿಸಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಲೇಟ್ ಆಕೈತಿ. ಕುಕ್ಕರ್ಗಿಟ್ಟು ಕುದ್ಮೇಲೆ ಮಾಡ್ಕೋಬೇಕಂದ್ರೆ ಲೇಟ್ ಆಗ್ತೈತಿ. ಅದಕ್ಕೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳತ್ತೀನಿ, ಗೊತ್ತಿದ್ದವ್ರು ಅವಾಯ್ಡ್ ಮಾಡಿರಿ. ಇದಕ್ಕೆ ಈಗ ಸ್ವಲ್ಪ ಆಲೂಗಡ್ಡೆ ಕುದಿಯೋಷ್ಟು ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕ್ಕೊಳತ್ತೇನೆ ನೋಡಿರಿ. ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5-10 ನಿಮಿಷ ಲೋ ಫ್ಲೇಮ್ ಒಳಗಿಟ್ಟು ಚಲೋ ತಮಗೆ ಕುದೀತೈತಿ. ಇದಕ್ಕೆ ಎಷ್ಟು ಬೇಕಲ್ಲ ಕುದಿಯಾಕ ಅಷ್ಟು ನೀರು ಹಾಕಿ ಒಂದು 5-10 ನಿಮಿಷ ಕುದಿಯಾಕ್ಬಿಟ್ರೆ ಕುದಿತೈತಿ. ಆಮೇಲೆ ಲಾಸ್ಟಿಗೆ ಗುರೆಳ್ಳು ಹಿಂಡಿ, ಶೇಂಗಾ ಹಿಂಡಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ. ಇವಾಗ ಊಟದು ಎಲ್ಲ ಮುಗಿಸ್ಕೊಂಡು ಫ್ರೀ ಆಗಿದ್ವಿ, ಟಿ ವಿ ನೋಡ್ಕೊತ ಕುಂತಿದ್ವಿ. ಅಷ್ಟೊತ್ತಿಗೆ ವಿರಾಟ್ ಬಂದ ಆಟ ಆಡೋನು ಬರ್ರಿ ಅಂತೇಳಿ ಬಾಲ್ ತೊಗೊಂಡು ಬಂದ. ಬಾಲದು ಏನು ಬೇಡ ಅಂತೇಳಿ ಪೇಪರ್ ತೊಗೊಂಡು ವಿಮಾನದ್ರ ಮತ್ತು ಬಾಲರ ಏನಾರ ಮಾಡಿಕೊಡು ಅಂತೇಳಿತ್ತು. ಮತ್ತು ಆಮೇಲೆ ಬಾಲ್ ರೆಡಿ ಮಾಡತ್ತಿದ್ದ ನೋಡ್ರಿ ಅವ್ರು. ಪ್ಲಾಸ್ಟಿಕ್ ಇತ್ತಲ್ಲೇ ಬಾಜುಕ್ಕೆ ಆನ್ಲೈನ್ ಬಂದಿದ್ದ ಪಾರ್ಸಲ್ ಬಂದಿತ್ತಲ್ಲ, ಅದ್ರ ಪ್ಲಾಸ್ಟಿಕ್ ತೊಗೊಂಡು ಅದ್ರೊಳಗನೆ ಪೇಪರ್ ಸುತ್ತು ಎಲ್ಲ ಹಾಕಿ ದಾರ ಸುತ್ತಿ ಬಾಲ್ ಮಾಡಿರು. ನಾವು ಇದರಲ್ಲೇ ಎಲ್ಲ ಮೊದಲು ಲಗೋರಿ ಭಾಳ ಜಾಸ್ತಿ ಆಡ್ತಿದ್ವಿ. ನಾವು ಪ್ರೈಮರಿ ಒಳಗಿದ್ದಾಗ ಲಗೋರಿ, ಪ್ರೈಮರಿ ಮತ್ತು ಹೈಸ್ಕೂಲ್ದಾಗ ಫುಲ್ ಲಗೋರಿ ಆಡ್ತಿದ್ವಿ ನಾವು. ಈಗ ಲಗೋರಿ ಅನ್ನೋದಂತೂ ಮರೆತು ಹೋಗ್ಬಿಟ್ಟೈತಿ. ಲಗೋರಿ ಆಡಕತ್ರು ಪ್ಲಾಸ್ಟಿಕ್ದು ಬಂದವು. ನಾವು ಅವಾಗ ಕಲ್ಲೆಲ್ಲ ಇಟ್ಕೊಂಡು ಆಟ ಆಡ್ತಿದ್ವಿ. ಮೊದಲಿಂದೆಲ್ಲ ಏನೂ ಇಲ್ಲ ನೋಡ್ರಿ. ಈಗಿನ ಟೈಮ್ ಒಳಗೆ ಬರೀ ಫೋನ್ ಹಿಡ್ಕೋತಾವು, ಮನ್ಯಾಗ ಕುಂದಿರ್ತಾವು. ಏನೋ ಒಂದಿದ್ರು ಫೋನ ಬೇಕು, ಟಿವಿ, ಫೋನ. ಹೊರಗೆ ಆಡಬೇಕು, ಆಮೇಲೆ ಮಣ್ಣೊಳಗೆ ಆಡಬೇಕು ಅಂತೇಳಿ ಏನೂ ಇಂಟ್ರೆಸ್ಟೇ ಇಲ್ಲ ಈಗಿನ ಹುಡುಗರಿಗೆ. ನಮ್ಮ ಟೈಮ್ದಾಗ ಭಾಳ ಚಂದ ಎಂಜಾಯ್ ಮಾಡಿದ್ದೇವೆ ನಾವೆಲ್ಲ. ಮಣ್ಣು ಅಥವಾ ಮತ್ತು ನಮ್ಮ ಮನೆ ಹತ್ರ ಬಳಿ ಬಟ್ಟೆ ಇತ್ತು, ಅಲ್ಲೆಲ್ಲ ಮಟ್ಟಿ ಅಂತೇಳಿ ಸಿಗ್ತಿತ್ತು. ಅದನ್ನು ತೊಗೊಂಡು ನಾವು ಪ್ಲೇಟು, ಬೋಗಣಿ, ಆಮೇಲೆ ಚಮಚೆ ಈ ಟೈಪ್ ಎಲ್ಲ ನಾವು ಅಡುಗೆ ಮನೆಗೆ ಬೇಕಾಗಿರೋ ಕಿಚನ್ ಐಟಮ್ಸ್ಗಳೆಲ್ಲ ರೆಡಿ ಮಾಡ್ತಿದ್ವಿ. ಅದನ್ನು ಒಣಗಿಸಿ ಅದ್ರೊಳಗೆ ಡೈಲಿ ಆಟ ಆಡ್ತಿದ್ವಿ. ಮತ್ತು ಚಪಾತಿ ರೊಟ್ಟಿ ಅಂತೇಳಿ ಎಲೆ ತೊಗೊಂಡ್ಬಂದು ಅದನ್ನು ರೌಂಡಾಗ ಕಟ್ ಮಾಡ್ತಿದ್ವು. ಅದನ್ನು ತೊಗೊಂಡು ಚಪಾತಿ ರೊಟ್ಟಿ ಅಂತೇಳಿ ಊರಿಗೆ ಕಟ್ಕೊಂಡು ಹೋಗೋದು, ಕಟ್ಕೊಂಡು ಬರೋದು, ಈ ಥರ ಆಟ ಆಡ್ತಿದ್ವಿ ನಾವು. ಮಸ್ತ್ ಎಂಜಾಯ್ ಮಾಡ್ತಿದ್ವಿ ಆ ಟೈಮ್ದಾಗ. ಬಟ್ ಈ ಟೈಮ್ದಾಗ ಏನು ಹುಡುಗರಿಗೆ ಅದಂದ್ರೆ ಆಟ ಅಂದ್ರೆ ಗೊತ್ತಿಲ್ಲ ಈಗಿನ ಟೈಮ್ದಾಗ. ಆಗಾತ್ ನೋಡ್ರಿ ಇಷ್ಟೋ ತನಕ. ಅಷ್ಟು ಪೇಪರ್ ಕಟ್ ಮಾಡ್ಕೊಂತ ಕುಂತಿದ್ವಿ. ಆಟ ಸ್ವಲ್ಪ ಅಲ್ಲೇ ಹೋಗಿ ಅದನ್ನ ವಿಮಾನ ಮಾಡೋದು, ಆಮೇಲೆ ಬಾಲ್ ಮಾಡೋದು ಮಾಡ್ಕೊಂತ ಕುಂತಿದ್ರು. ನಾವು ಸ್ಕೂಲಿಗೆ ಹೋಗೋ ಟೈಮ್ದಾಗ ಅವ ಎಲ್ಲ ಬಾಲ್ ರೆಡಿ ಮಾಡ್ತಿದ್ವಿ. ಹಾಳಿ ಆಮೇಲೆ ಪೇಪರ್ ಎಲ್ಲ ಹಾಕಿ ಅದಕ್ಕೆ ದಾರ ಸುತ್ತಿ ಫುಲ್ ಪ್ರಿಪೇರ್ ಮಾಡಿಬಿಡ್ತಿದ್ವು ನಾವು. ಈ ಟೈಪ್ ಆಗ್ತಿತ್ತು ನೋಡ್ರಿ ಅದು ಬಾಲ್. ಅದನ್ನ ತಗೊಂಡ್ ಲಗೋರಿ ಆಡೋದು, ಆಮೇಲೆ ಒಬ್ರಿಗೆ ಹೋಗಿ ಆಟ ಆಡೋದು ಆಡ್ತಿದ್ವಿ. ಅದ ಹೊಳ್ಳಿ ರಿಕವರ್ ಆದಂಗ ಆದ್ ನಮ್ಗೆ. ಮೊದ್ಲಿಂದ ನೆನಪಾಗದಿತ್ತು. ಅದ್ ಮಾತಾಡ್ಕೊಂತನ ಇದ್ ರೆಡಿ ಮಾಡೋದು, ಆಟ ಆಡೋದು ಮಾಡದಿತ್ತು. ನಾವು ಅವ್ರಿಬ್ರು ಹಿಂಬಾಟ್ ಸಣ್ಣವ್ರಾಗಿ ನಾವು ಆಡಾಕತ್ತಿದ್ದು. ಫನ್ ಟೈಮ್ ಅನಸತಿ. ಒಂದ್ ಟೈಮ್ ಹುಡುಗರು ಹಿಂಬಾಟ್ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕು. ಡೈಲಿ ಇರೋದನ್ನ ಲೈಫ್, ಅದೇ ಕೆಲ್ಸ, ಅದೇ ಮನಿ, ಅದೇ ನಮ್ಗೆ ಸ್ವಲ್ಪ ಚೇಂಜ್ ಅನಸತಿ. ಹುಡುಗರು ಹಿಂಬಾಟ್ ಟೈಮ್ ಸ್ಪೆಂಡ್ ಮಾಡಿರ ಸಣ್ಣವ್ರ ಹಿಂಬಾಟ್ ಸಣ್ಣವರು, ದೊಡ್ಡವ್ರ ಹಿಂಬಾಟ್ ದೊಡ್ಡವರು ಆಗಿ ಟೈಮ್ ಸ್ಪೆಂಡ್ ಮಾಡೋದು ನೋಡ್ರಿ. ಹಿಂಗೆ ಮೊಬೈಲ್ ಬಿಡ್ಸಾಕ ಏನಾರ ಒಂದು ಪ್ರಯತ್ನ ಮಾಡ್ತಿರ್ತೀವಿ ನಾವು. ಅವ್ರ ಜೊತೆ ಆಟ ಆಡಕತ್ತು ಅಂದ ಅವ್ರಿಗೂ ಫೋನೊಳಗೆ ಲಕ್ಷ ಹೋಗಂಗಿಲ್ಲ ಫೋನ್ ನೋಡ್ಬೇಕಂಥೇಳಿ. ನಾವು ಫೋನ್ ನೋಡ್ಕೊತ ಕುಂತಿದ್ವಿ ಅಂದ್ರೆ ಅವ್ರಿಗೆ ಫೋನ್ ನೋಡ್ಬೇಕಂತೇಳಿ ಅನಿಸ್ತೈತಿ. ಅದಕ್ಕೆ ಈ ಥರ ಒಂದು ಡೈಲಿ ಆ್ಯಕ್ಟಿವಿಟಿ ಮಾಡ್ತಿರ್ತೇವೆ. ಅದೇ ಥರ ಈವ್ನಿಂಗ್ ಗಾರ್ಡನ್ಗೆ ಹೋಗಿರ್ತೇವೆ. ಇಲ್ಲಿ ನೋಡ್ರಿ ನಮ್ಮ ಚೋಟು ಯಾವ ರೀತಿಯಾಗಿ ಆಡಕತ್ತಾನಂತೇಳಿ. ಬ್ಯಾಟ್ ಅಂತೂ ಫುಲ್ ವಜ್ಜಿತ್ತು. ಅದು ಹೆಂಗೆ ನೆಗ್ಸ್ಕೊಳತ್ತಾನೋ ಯಾಂಬಲ್ ಅದನ್ನು ಆಟ ಆಡತಾನ ಹುಡುಗರಿನ ಬಾಟ. ಇದಾಗಿತ್ತು ನೋಡ್ರಿ ನಮ್ದು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊಳತ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಇದೇ ಥರ ಹೊಸ ವಿಡಿಯೋಗಳು ಬರ್ತಿರ್ತಾವೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೇನೆ ನಿಮ್ಗೆ ಇನ್ನೊಂದು ವ್ಲಾಗ್ ಒಳಗೆ. ಬಾಯ್ ಟೇಕ್ ಕೇರ್.